ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್. ನಾನು ಶಿಲ್ಪ. ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಗಣೇಶ ಹಬ್ಬ ಆದಮೇಲೆ 1 ವೀಕ್ಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನ ಇಟ್ಟಿದ್ದು. ನೋಡಿ, ನೈಟ್ ಅಪಾರ್ಟ್ಮೆಂಟ್ ಫುಲ್ ಲೈಟಿಂಗ್ಸ್ ಹಾಕಿದ್ರು. ಫುಲ್ ಮಿಂಚಿಂಗ್ ನಮ್ಮ ಅಪಾರ್ಟ್ಮೆಂಟ್ ಅವತ್ತು. ಸಖತ್ತಾಗಿ ಲೈಟಿಂಗ್ಸ್ ಹಾಕಿದ್ರು, ಸೂಪರಾಗಿತ್ತು. ನಮ್ಮ ಗಣೇಶದ ಗ್ರ್ಯಾಂಡ್ ಎಂಟ್ರಿ ಆಯಿತು. ಬೆಳಗ್ಗೆನೇ ಹೋಗಿ ರೆಸಿಡೆಂಟ್ಸ್ ಗಣೇಶನ ತೊಗೊಂಡು ಬಂದರು. ಗ್ರ್ಯಾಂಡ್ ಎಂಟ್ರಿ ಆಯಿತು ನಮ್ಮ ಗಣೇಶಪ್ಪಂದು. ಗಣೇಶಪ್ಪ ಬಂದಿದ ತಕ್ಷಣ ಗಣೇಶಪ್ಪನಿಗೆ ಆರತಿ ಎಲ್ಲ ಮಾಡಿ, ದೃಷ್ಟಿ ತೆಗೆದು ಎಲ್ಲ ಮಾಡಾಯಿತು. ಮಾಡಾದಮೇಲೆ ಗಣೇಶಪ್ಪನ ತುಂಬ ಖುಷಿಯಿಂದ ಎಲ್ಲರೂ ಆಹ್ವಾನಿಸ್ಕೊಂಡ್ವಿ. ಚೆನ್ನಾಗಿ ಮಾಡಿದ್ವಿ ಹಬ್ಬ ಎಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಅಂದರೆ ಹಿಂದೂ ಮುಸ್ಲಿಂ ಅನ್ನೋದೇನಿಲ್ಲದೆ ಎಲ್ಲರೂ ಬೆರೆತು ಹಬ್ಬ ಮಾಡಿದ್ದು. ಅಂದರೆ ವೈವಿಧ್ಯತೆಯಲ್ಲಿ ಏಕತೆ ಅಂತೀವಲ್ಲ, ಹಾಗೆ ಮುಸ್ಲಿಮ್ಸು ಕೂಡ ಈ ಹಬ್ಬಕ್ಕೆ ಬಂದಿದ್ದರು. ಸೂಪರಾಗಿ ಮಾಡಿದ್ವಿ ಹಬ್ಬ ಅಂತೂ ಮಾತ್ರ. ಫುಲ್ ಹಬ್ಬ ಮನೇಲಿ ಅಡುಗೆನೇ ಮಾಡಿಲ್ಲ ನಾವು. ಬ್ರೇಕ್ಫಾಸ್ಟ್, ಟಿಫನ್ ಆ್ಯಂಡ್ ಡಿನ್ನರು, ಸಾಯಂಕಾಲ ಸ್ನ್ಯಾಕ್ಸು ಎಲ್ಲ ಅಲ್ಲೇ. ನಮ್ಮ ಗಣೇಶಪ್ಪನ ಪ್ರತಿಷ್ಠಾಪನೆ ಆಯಿತು, ಎಲ್ಲ ರೆಡಿ ಆಗಿತ್ತು. ನಾವು ಹೋಗಿದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 10-10:30 ಆಗಿತ್ತು. ಬಿಕಾಸ್ ಮಕ್ಕಳಿಗೆ ಸ್ಕೂಲ್ ಇದ್ರಿಂದ ಸ್ವಲ್ಪ ಲೇಟ್ ಆಯಿತು. ನಮ್ಮ ಗಣೇಶಪ್ಪನ ಮುಂದೆ ಹಾಕಿದ್ದಿದ್ದು ರಂಗೋಲಿ ಇದು ಸೂಪರಾಗಿತ್ತು. ಆ್ಯಂಡ್ ಗಣ ಹೋಮ ಮಾಡಿಸಿದ್ವಿ. ಅಪಾರ್ಟ್ಮೆಂಟ್ ಚೆನ್ನಾಗಿರಲಿ, ಹಾಗೆ ಪಾಸಿಟಿವ್ ವೈಬ್ಸ್ ಇರಲಿ ಅಂತ ಗಣ ಹೋಮ ಮಾಡಿಸಿದ್ವಿ. ನೋಡಿ, ನಮ್ಮ ಗಣೇಶಪ್ಪನ ಫುಲ್ ಮಿಂಚಿಂಗಿದ್ದಾನೆ. ನಮ್ಮ ಗಣೇಶಪ್ಪ ಚೆನ್ನಾಗಿದ್ದಾರಲ್ವ. ಗಣಹೋಮ ಎಲ್ಲ ಆದಮೇಲೆ ಫುಲ್ಲು ಫುಡ್ ಡಿಸ್ಟ್ರಿಬ್ಯೂಷನು ಎಲ್ಲ ಇತ್ತು, ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹಾಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು. ಇದರಲ್ಲಿ ಏನು ಚೆಸ್ ಮತ್ತು ಕೇರಮ್ಮು ಇದೆಲ್ಲ ಆಡಿಸಿದ್ರು. ಅದರಲ್ಲಿ ವಿನ್ ಆದವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು. ಆ್ಯಂಡ್ ಸಾಯಂಕಾಲ ವಿಸರ್ಜನೆ ಟೈಮ್ ಬಂದೇ ಬಿಡ್ತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಬಜ್ಜಿ, ಟೀ ಕೊಟ್ಟಿದ್ದರು. ಫುಲ್ ಡ್ಯಾನ್ಸಿಂಗು, ಮಸ್ತಿ, ಮಜಾ ಎಲ್ಲ ಎಂಜಾಯ್ ಅಂದರೆ ಎಂಜಾಯ್ ಮಾಡಿದ್ರು ನಮ್ಮ ಅಪಾರ್ಟ್ಮೆಂಟಲ್ಲಿರೋರು. ಸೂಪರಾಗಿತ್ತು. ನೀವು ಗಣೇಶ ಚತುರ್ಥಿನ ಹೇಗೆ ಆಚರಣೆ ಮಾಡಿದ್ರಿ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್, ಟೇಕ್ ಕೇರ್.